ಜಾಸ್ತಿ ಕುಡಿಬೇಡ, ವಾಂತಿ ಮಾಡ್ಕೋತೀಯ. ವಾಂತಿ ಮಾಡ್ಕೊಳಕ್ ನಾನೇನ್ ಬಸ್ಟ್ ಆಗಿದ್ದೀನಿ, ತಿಕ್ಕ ಮುಚ್ಕೊಂಡ್ ಹಾಕಲೇ. ಎಲ್ಲೋ ಇದಾರ ಅವರು. ಅವ್ರ ಫೋಟೋ ಏನಾದ್ರು ಇದೆಯಾ? ಇವ್ರ ಫೋಟೋ ಇಲ್ಲೆಂಗೋ ಬಂತು? ಅಂಜಲಿ ಓಡೋಗಿರೋದು ಇವನ್ ಜೊತೆನೆ ಕಣ. ಇಟ್ ಸಾಕು. ಯಾರಿಗ ಹೊಡಿಬೇಕು? ಕದ್ದಿರೋ ಈ ಬಾಲ್ಗಳು ಸಿಕ್ಕಿದ್ದಾರೆ. ಏನ್ ಮಾತಾಡ್ತಾ ಇದ್ಯಾ? ಕನ್ನಡ. ಈ ಡೀಲ್ಗೆ ಕೋಡ್ ವರ್ಡ್ ಏನು? ಈ ತೂತಾಟ್ಗಳನ್ನೆಲ್ಲ ಬಿಟ್ಟು ಐಟಮ್ನ ಸರಿಯಾಗಿ ಕಳ್ಸು. ಏನೋ ಹಿಂಗ್ ಮಾತಾಡ್ತಾನೆ? ಮಾತ್ ಕಲ್ಸಿದ ಅಮ್ಮಂಗೇನೆ ಅಮ್ಮನ್ ಅಂತಾನೆ. ಇವ್ರು ಸಿನಿಮಾ ರಿಲೀಸ್ ಮಾಡೋ ಅಷ್ಟೊತ್ತಿಗೆ ನಾನು ಶಾರ್ಟ್ ಮೂವಿ ಅವ್ರಿಗೆ ಹೀರೋಯಿನ್ ಹಾಕೊಂಡ್ ಮಾಡಿ ನಾಳೆ ರಿಲೀಸ್ ಮಾಡಿ ಒಂದು 4 ಲಕ್ಷ ಓಡಿಸ್ಬಿಟ್ಟೆ ಯೂಟ್ಯೂಬ್ ಅಲ್ಲಿ. ನನ್ನ ಮೂವೀಸ್ ಅಲ್ಲಿ ಚಿಕ್ಕ ಪಾತ್ರ ಮಾಡಿದ್ರು ಅಷ್ಟು ಇಂಟೆನ್ಸ್ ಇರುತ್ತೆ, ಜನ ಆ ಕ್ಯಾರೆಕ್ಟರ್ ನೆನ್ಪಿಟ್ಕೋತಾರಲ್ಲ. ಸೊ ನನಗೆ ಆ ತರ ಕ್ಯಾರೆಕ್ಟರ್ಸ್ ಮಾಡ್ಬೇಕಂತ ಆಸೆ. ಅಲ್ಲ ಇಲ್ಲಿ ಬಿದೋಗ್ಬಿಟ್ಟಿದೀನಿ, ದಡ ಸೇರ್ಲೇಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದೀನಿ. ಇಲ್ಲೇ ಎಲ್ಲ ಸಾಧ್ಯ ಆದಷ್ಟು ಎಲ್ಲಾನು ಕಲಿಯೋಣ ಅಂತ ಮಾಡ್ತಾ ಇದೀನಿ. ಸಿನಿಮಾ ಅಂದ್ರೆ ಎಲ್ಲಾರು ಒಂದು ಈಗ ನಮ್ಮ ಒಟ್ಟಿಗೆ ಮತ್ತೆ ತಂದು ಇವತ್ತು ಇಲ್ಲಿ ನಾವು ಹೇಳಿದ್ರೆ March 22 ರಿಲೀಸ್ ಮಾಡ್ತಾ ಇದೀವಿ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಿ ನಮಗೆ ಪ್ರೋತ್ಸಾಹ ಮಾಡಿ. ಇವರು ಹೇಗೆ ಪಾತ್ರ ಮಾಡಿದ್ದಾರೆ ಅವರು ಸರ್? ಇವರ ಪ್ರತಿಭೆಯ ಬಗ್ಗೆ ಏನಾದ್ರು ಹೇಳಿ. ಯಾಕಂದ್ರೆ ಇವರು ಪಾತ್ರ ಪೋಷಣೆ ಅಥವಾ ಪಾತ್ರವನ್ನು ಯಾವ ರೀತಿ ಮಾಡಿದ್ದಾರೆ ಸರ್? ಎಂಟೈರ್ ಸಿನಿಮಾ ನನ್ನ ಜೊತೆನೆ ಕ್ಯಾರೆಕ್ಟರ್ ಇರ್ತಾರೆ. ಅದಕ್ಕಾಗಿ ಕೇಳಿದ್ದ. ನನ್ನ ಜೊತೆನೆ ಕ್ಯಾರೆಕ್ಟರ್ ಎಷ್ಟು ಕಾಮಿಡಿ ಅಂದ್ರೆ ಸರ್, ಔಟ್ ಅಂಡ್ ಔಟ್. ಇವಾಗ ನಾನು ಫುಲ್ ಸೀರಿಯಸ್ನೆಸ್ ಇದ್ರೆ ಫುಲ್ ನನಗೆ ಅವನು ಯಾವಾಗ್ಲೂ ಮಿಷನ್ ಏನಿದ್ರು ಮಿಷನ್ ಅವ್ನಿಗೆ ಅವ್ನ ವರ್ಡ್ ಮಿಷನ್ ಅಂತ ಹೇಳಿದ್ರೆ ಫುಲ್ ಅಲರ್ಟ್ ಆಗ್ಬಿಡ್ತಾನೆ ಸರ್. ಆ ತರ ಕ್ಯಾರೆಕ್ಟರ್ ಪ್ರತಿಭಾವಂತ ಕಲಾವಿದರಾಗುವ ಎಲ್ಲ ಬ್ಯೂಟಿಫುಲ್. ನಟನೆ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ವೆರಿ ಟ್ಯಾಲೆಂಟೆಡ್. ನಿಮ್ಗೆ ಎಲ್ಲಾದ್ರೂ ಕಾಂಬಿನೇಷನ್ ಎಲ್ಲ ಬರ್ತಾ ಇದೆ ಸರ್. ಒಂದು ಫನ್ನಿ ಇನ್ಸಿಡೆಂಟ್ ಆಯ್ತು. ಏನಂದ್ರೆ ನನ್ನ ಅಣ್ಣ ಅನ್ಬೇಕು, ಅವ್ರನ್ನ ಮಾವ ಅನ್ಬೇಕು. ನನ್ನ ಮಾವ ಅನ್ಬಿಟ್ಟು ಅವ್ರನ್ನ ಅಣ್ಣ ಅಂತ ಇದ್ರು. ಕನ್ಫ್ಯೂಸ್ ಆಗ್ಬಿಟ್ಟಿದ್ರು. ಬೇಡ ಕಾಲ್ ಬರ್ತಾರೆ ಆಗ್ತಾನೆ ಇಲ್ಲ. ಪ್ರತಿ ಸಲನೂ ನಾನು ಹಂಗೆ ಹೇಳ್ತಾ ಇವ್ರನ್ನ ಅಣ್ಣ ಅಂತಿದ್ವಿ, ಬಟ್ ಇವ್ರ ಮಾವ ಅನ್ಬೇಕಿತ್ತು. ನನ್ನ ಅಣ್ಣ ಅನ್ಬೇಕಿತ್ತು, ನನ್ನ ಮಾವ ಅಂತಿದ್ರು. ನನ್ ಒಳಗಡೆ ಖುಷಿ. ಇವಾಗಾದ್ರೆ ಆಕ್ಚುಲಿ ಖುಷಿ ಅದಕ್ಕಲ್ಲ, ಇವ್ರು ನನ್ನ ಮಾವ ಅಂತ ಇರಲ್ಲ ಅಂತಲ್ಲ. ಎರಡನೇ ಟೈಮು ನನ್ಗೆ ಅಂತವ್ರಲ್ಲ. ಟೇಕ್ ವಾಕ್ಯ ಆಗಿಲ್ಲ ಹಿಂದಿಂದು, ಬಟ್ ಮುಂದಿಂದಕ್ಕೂ ನನ್ನ ಮಾವ ಅಂತವ್ರೆ ಅಂದ್ರೆ ಮೇ ಬಿ ಮಾವ ಸ್ಥಾನ ಕೊಡ್ತಾವ್ರೇನೋ ಅಂತ ಅನಿಸ್ತು ಅಂತ. ನಿಜವಾಗಿ ಅಲ್ಲ, ನೀವು ಆಗ್ಲೇ ಹೇಳ್ಬಿಟ್ಟಿದ್ದೀರ ಬೇರೆ ಯಾವ ಸ್ಥಾನನೂ ಕೊಡ್ಬೇಡಿ, ಗುರುಗಳ ಸ್ಥಾನ ಕೊಟ್ಟಾಯ್ತು. ನೀವು ಅಲ್ಲಿ ಅವರಿಲ್ದೆ ಏನು ಅಲ್ಲಿ ನಿರೀಕ್ಷೆ ಸರ್. ಇನ್ನ ಒಂದು ವಿಷಯ, ಇವ್ರು ಸಿನಿಮಾ ರಿಲೀಸ್ ಮಾಡೋ ಅಷ್ಟೊತ್ತಿಗೆ ನಾನು ಶಾರ್ಟ್ ಮೂವಿ ಅವ್ರಿಗೆ ಹೀರೋಯಿನ್ ಹಾಕೊಂಡ್ ಮಾಡಿ ನಾಳೆ ರಿಲೀಸ್ ಮಾಡಿ ಒಂದು 4 ಲಕ್ಷ ಓಡಿಸ್ಬಿಟ್ಟೆ ಯೂಟ್ಯೂಬ್ ಅಲ್ಲಿ. ಹೌದಾ? ಲಿಂಕ್ ಕಳಿಸ್ತೀನಿ, ನೋಡಿ ಸಬ್ಸ್ಕ್ರೈಬ್ ಮಾಡಿ ಸರ್. ಬೆಲ್ ನೋಡಿ ಅದನ್ನ ಮರಿಬೇಡಿ. ಬೆಲ್ ನೋಡಿಲೇಬೇಕು ಈಗ ಬೆಲ್ಲೊಂದು ಕಾಲ ಈಗ. ಸರ್ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಸಿನಿಮಾದು ಸಾಂಗ್ ಇದೆ March 5ಗೆ ಜಂಕರ್ ಆಡಿಯನ್ಸ್ ಇಂದ ಇದಾಗ್ತಾ ಇದೆ. ಸೊ ಅದೊಂದು ಖುಷಿ ವಿಷಯ. ಸೊ ಬಿಡುಗಡೆ ಆಗ್ಬೇಕಷ್ಟೇ. ಅಷ್ಟೇ. ಯಾವಾಗ ಬಿಡುಗಡೆ ಆಗುತ್ತೆ ಸಿನಿಮಾ? 22ನೇ ತಾರೀಕು. ಏನ್ ತಯಾರಿ ಮಾಡ್ತಾ ಇದ್ರಿ? ಏನ್ ಪ್ರಚಾರದ ವೈಖರಿ ನಿಮ್ದು? ಪ್ರಚಾರದ ಕಾರ್ಯಕ್ರಮ ಇನ್ನು ನಾಳೆಯಿಂದ ನಾವು ಸ್ಟಾರ್ಟ್ ಸರ್. ನಮ್ಮಲ್ಲಿ ಏನ್ ಹೇಳ್ತಿದ್ರು ಗೊತ್ತಾ? ತೂತು ಬಿಲ್ಲೆ ಅಂತ. ತೂತ್ ಬಿಲ್ ನಾನು ಆಗರಿಂದ ಯೋಚನೆ ಮಾಡ್ತಾ ಇದ್ದೆ. ತೂತು ಕಾಸು ಅಂತ ಹೇಳ್ತಿರ್ಲಿಲ್ಲ ನಮ್ಮಲ್ಲಿ ತೂತು ಬಿಲ್ಲೆ ಅಂತ ಹೇಳ್ತಾ ಇದ್ರು. ಕರೆಕ್ಟ್. ನಮ್ಗೆ ಆಕ್ಚುಲಿ ಅದು ತಲೆಯಲ್ಲಿ ಇರ್ಲಿಲ್ಲ ಸರ್. ಇವರೆಲ್ಲ ಹೇಳ್ತಾ ಇದ್ರು, ನಾವು ನೋಡಿಲ್ಲ ಸರ್. ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ. ಸೊ ಯಾವಾಗ ನಮ್ಮ ಕೈಗೆ ಬಂತು ಸೊ ಇವಾಗ ಇದ್ರ ಬಗ್ಗೆ ಸಿನಿಮಾ ಮಾಡಿದೀವಿ ಅಂತ ಇನ್ನೂ ಖುಷಿ. ಬೇರೆ ಯಾವ್ದಾದ್ರು ಸಿನಿಮಾ ಮಾಡ್ತಿದ್ದೀರಾ? ಇಲ್ಲ ಸರ್, ಇವಾಗಿಲ್ಲ. ನಾನೇ ಚಾಯ್ಸ್ ಕೊಡ್ಬೇಕು ಅನ್ಕೊಂಡಿದ್ದೀನಿ ಸರ್. ಹೌದಾ? ಡೈರೆಕ್ಟ್ ಆಗಿ ನೆಕ್ಸ್ಟ್. ವೆರಿ ಗುಡ್. ಹಾಗಾದ್ರೆ ಅವ್ರು ಗುರು ಅಂತ ಹೇಳಿ ಸರ್. ಯಾಕೆ ಅಂತ ಕೇಳಿ, ನೀವು ಕೇಳಿಲ್ಲ ಹೇಳ್ತೀನಿ. ಆಯ್ತು ಹೇಳಿ. ಅವ್ರ ಪೇಮೆಂಟ್ ಇಸ್ಕೊಳ್ಳಲ್ಲ. ಅವರೇ ರ್ಯಾಪಿಡ್ ಅವನು ಓಲನ್ನು ಬುಕ್ ಮಾಡ್ಕೊಂಡ್ ಬರ್ತಾರೆ. ಅವರೇ ನಮಗೂ ಫುಡ್ ತರಿಸ್ಕೊಡ್ತಾರೆ. ಬಿರಿಯಾನಿ ಕೇಳಿದ್ರೆ ಬಿರಿಯಾನಿ ಏನೋ ಒಂದು ತರಿಸ್ಕೊಡ್ತಾರೆ. ಆಮೇಲೆ ಅವರೇ ಹೋಗ್ತಾರೆ.
ಸರ್ ಇವಾಗ ಕೇಳಿ. ಆಲ್ಟೋಗೆ 500 ರೂಪಾಯಿ ಕೇಳಿಲ್ಲ ಸರ್. ಈ ತರ ಆರ್ಟಿಸ್ಟ್ ನಾನು ಲೈಫ್ ಅಲ್ಲೇ ನೋಡಿಲ್ಲ. ಇವರೇ ನೆಕ್ಸ್ಟ್. ಈ ತರ ಮಾಡಿದ್ರೆ ಟಾರ್ಚರ್ ಕೇಳಿ ಸರ್. ಆ, ಸುಮ್ನೆ ಅಪವಾದ ಇಲ್ಲ ನಾನು ಹೇಳಿದ ಅವ್ರ ಮಗ ಹುಡುಗಿಯರಂದ್ರೆ ಟಾರ್ಚರ್ ಇಷ್ಟು ಅಂತ. ಒಳ್ಳೆ ಹುಡುಗಿಗೆ ನೀವು ಟಾರ್ಚರ್ ಅಂದ್ಬಿಟ್ರಿ. ಇಲ್ಲ ಅವ್ರ ಮಗ ಟಾರ್ಚರ್ ಅಂತಂದಿದ್ದೆ. ಇಲ್ಲ ನೀವು ಕೇಳಿದ್ರಲ್ಲ ಸರ್ ಆಗ್ಲೇ ಹುಡುಗಿಯರಂದ್ರೆ ಟಾರ್ಚರ್ ಅಂತ ಹೇಳಿದ್ರಲ್ಲ. ಸೊ ಇವಾಗ ಅವ್ರು ಯಾವ್ದಕ್ಕೆ ಒಂದು ಕೊಡೋದಿಲ್ಲ ಕೊಟ್ಕೋಬೇಕಷ್ಟೇ. ಅಂತಂದ್ರೆ ಊಟನೇ ಕೊಟ್ಟವ್ರೆ. ಹಾ ಹೌದು. ನೋಡಿ ಕೊಟ್ಟಿದ್ದಾರೆ. ಮತ್ತೆ? ಊಟ ಕೊಟ್ಟಿರೋದಕ್ಕೆ ನಿಮ್ಗೆ ಧನ್ಯವಾದಗಳು. ಅಷ್ಟು ಮಾತ್ರ ಹೇಳುವಲ್ಲಿ. ಸೊ ವರುಣ್, ಈ ಸಿನಿಮಾ ನಿಮ್ಗೆ ಎಷ್ಟು ಮಟ್ಟಿಗಿನ ನಿರೀಕ್ಷೆಯಲ್ಲಿದ್ದೀರಿ ಈ ಹೊತ್ತಿನಲ್ಲಿ? ಎಷ್ಟು ಭರವಸೆ ತಂದಿದೆ? ಸರ್ ನಂಗೆ 100% ಸಿನಿಮಾ ನೋಡಿದ್ರಾ? ಹೌದು ನೋಡಿದ್ದೀನಿ ಸರ್. ನನಗೆ 100% ಭರವಸೆ. ಇಲ್ಲಿ ಇಷ್ಟು ಪಾತ್ರಗಳಿದೆಯಲ್ಲ, ಆ ಪಾತ್ರಗಳೆಲ್ಲವೂ ಒಂದು ಹಂತದಲ್ಲಿ ಜನರನ್ನ ರಂಜಿಸ್ತಾರೆ. ಎಲ್ಲ ಪಾತ್ರ ರಂಜಿಸ್ತದೆ ಸರ್. ಇವ್ರು- ಎಲ್ಲರಿಗೂ ವೇಟೇಜ್ ಇದೆ ಸರ್. ಡೈರೆಕ್ಟರ್ ವರ್ಕ್ ಹೇಗಿದೆ? ಸರ್ ವೆರಿ ಗುಡ್. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸರ್. ಹ್ಮ್. ತುಂಬಾ ಶ್ರಮಜೀವಿ. ಹ್ಮ್. ಇದು ತುಂಬಾ ಬಜೆಟ್ ಇರೋ ಸಿನಿಮಾನ ಅಥವಾ ಒಂದು ಲಿಮಿಟೆಡ್ ಬಜೆಟ್ ಇರೋ ಸಿನಿಮಾನ? ಇದು ಒಂದು ಮಾಡರೇಟ್ ಬಜೆಟ್ ಸರ್. ತುಂಬಾ ಹೈಯೂ ಅಲ್ಲ, ತುಂಬಾ ಲೋನು ಅಂತ ಅಲ್ಲ. ಹ್ಮ್. ಸೊ ಒಂದು ಮೀಡಿಯಂ ಬಜೆಟ್. ಸೊ ರೆಗ್ಯುಲರ್ ಮೀಡಿಯಂ ಬಜೆಟ್ ಅಲ್ಲಿ ಮಾಡಿದೀವಿ ಸರ್. ಕರೆಕ್ಟ್. ಅವರು ಕೆಲಸ ಮಾಡ್ಕೊಂಡು ವೃತ್ತಿ ಮಾಡ್ತಾರೆ, ನೀವು ನೀವು ಇದನ್ನೇ ನಂಬ್ಕೊಂಡಿದ್ದೀರಾ? ಇಲ್ಲ ಸರ್, ನಾನು ಕೆಲಸ ಮಾಡ್ತೀನಿ. ಹೌದಾ? ಕೆಲಸದ ಜೊತೆಗೆ ವೆರಿ ಗುಡ್, ಇದನ್ನು ಮಾಡ್ತೀನಿ. ವೆರಿ ಗುಡ್. ಒಂದು ರೀತಿಯಲ್ಲಿ ಸೇಫರ್ ಸೈಡ್ ಅಲ್ಲಿ ಇದ್ದೀರಿ. ಅವನು ತೋಟ ಗೀಟ ನೋಡ್ಕೊಂಡು ಉಳಿದ ಸಮಯದಲ್ಲಿ ಅಭಿನಯಿಸ್ತಾನೆ ಅಲ್ವಾ? ಇಲ್ಲ ಸರ್, ಸಿನಿಮಾ ಬಂದ್ರೆ ತೋಟ ಎಲ್ಲ ತಂದೆ ಅವ್ರಿಗೆ ಅದು. ಸೊ ಎಂಡ್ ಆಫ್ ದ ಡೇ ನಮಗೆ ಸರ್. ಹೌದಪ್ಪ. ಸೊ ಫಸ್ಟ್ ಇವಾಗ ಏನ್ ಮಾಡ್ತಾ ಇದ್ದೀನಿ ಸಿನಿಮಾ ಕಾನ್ಸೆಪ್ಟ್ ಅದೇ ವರ್ಕ್ ಮಾಡ್ತೀನಿ. ಸೊ ಫಸ್ಟ್ ಇಂದ ನಂದು ಅದೇ ಪಾಲಿಸಿ ಸರ್, ಇವಾಗಲೂ ಅದೇ. ಪ್ರೇರಣಾ, ಈ ಸಿನಿಮಾದಲ್ಲಿ ಎಷ್ಟು ಕನ್ಸರ್ನ್ ಇಟ್ಕೊಂಡಿದ್ದೀರಿ? ಏನು ಈಗ ಸಿಕ್ಕಿದ ಪಾತ್ರಗಳಲ್ಲಿ ನಿಮ್ಮನ್ನೇ ನೀವು ಕಂಡುಕೊಳ್ಳೋದಿದ್ರೆ ನೀವೆಲ್ಲೂ ಟ್ರೈನಿಂಗ್ ಗೀನಿಂಗ್ ತಗೊಂಡಿದ್ರ? ಇಲ್ಲ. ನಿಮ್ಮ ಅಭಿವ್ಯಕ್ತಿ ಮತ್ತು ನೀವು ಪಾತ್ರ ಪೋಷಣೆ ಆ ದಿಕ್ಕಿನಲ್ಲಿ ನಿಮ್ಮನ್ನೇ ನೀವು ಅಸೆಸ್ಮೆಂಟ್ ಮಾಡ್ಕೊಳ್ಳೋದಿದ್ರೆ ಎಷ್ಟು ಮಟ್ಟಿಗೆ ನೀವು ಅದಕ್ಕೆ ಒಗ್ಗುತ್ತಾ ಇದ್ದೀರಿ ಅಂತ ಅನಿಸ್ತಾ ಇದೆ? ಅಂದ್ರೆ ಈ ಸಿನಿಮಾದಲ್ಲಿ ಒಂದು ಸೈಲೆಂಟ್ ಹುಡುಗಿ, ಅಂದ್ರೆ ತುಂಬಾ ಸೈಲೆಂಟ್ ಕೂಡ ಅಲ್ಲ, ಸ್ವಲ್ಪ ಸಿನಿಮಾದಲ್ಲಿ ಮಾತ್ರ. ಸೊ ಅಂದ್ರೆ ಹೇಗೆ ಹೇಳೋದು ಅಂತಾನೆ ಅದು ಒಂದು ಮೆಡಿಕಲ್ ಸ್ಟೂಡೆಂಟ್ ಹೇಗೆ ಸ್ಟೂಡೆಂಟ್ಸ್ ಎಲ್ಲ ಹೇಗೆ ಮಾಡ್ತಾರೆ ಹಾಗೆ. ಮತ್ತೆ ಇವ್ರನ್ನ ನೋಡಿ ಒಂದು ಲವ್ ಮಾಡ್ತೀವಿ ಆ ತರ. ಆದ್ರೆ ಇವ್ರು ತುಂಬಾ ಕಷ್ಟಪಡ್ತಾರೆ ನನ್ನ ಬೀಳಿಸ್ಕೊಳಕ್ಕೆ. ಬಿಡಲ್ಲ ಅವರು, ಯಾಕಂದ್ರೆ ಬಿದ್ರೆ ಏಟ್ ಆಗುತ್ತೆ ಅಂತ. ಕರೆಕ್ಟ್. ಇಟ್ಕೋಬೇಕಲ್ಲ ಯಾರದು ಬಿದ್ರೆ ನಾವು. ನಾನೇ ಮಾವ ಅಂದ್ರೆ ನಾನೇ ಇಟ್ಕೊಂತಿದ್ದೆ. ನಾನೇ ಅಣ್ಣ ಅಂತಿದ್ರಲ್ಲ, ಬಿದ್ರೆ ಬಿಡ್ಲಿ ಸುಮ್ಮನೆ ಇರ್ತಿದ್ದೆ. ಸೊ ಅದೇ ನಂಗಿನ್ನ ವಿಭಿನ್ನ ಪಾತ್ರಗಳು ಮಾಡ್ಬೇಕು ಅಂತ ಆಸೆ ಇಂಡಸ್ಟ್ರಿನಲ್ಲಿ. ಇದು ಒಂದು ಪಾತ್ರ ಆಯ್ತು. ಈಗ ನೆಕ್ಸ್ಟ್ ಇನ್ನೊಂಥರ ಬೇರೆ ಜಾನರ್ ತರಾನೇ ಮಾಡ್ಬೇಕು ಹಾಗೆ. ಮತ್ತೆ ರಿಪೀಟ್ ಆದ್ರೆ ನಿಮ್ಗೆ ವಿಶ್ವಾಸ ಇದೆ ಪಾತ್ರದಿಂದ ಪಾತ್ರಕ್ಕೆ ನಾನು ಬೆಳೆಬಲ್ಲೆ ಹೌದು ಅಂತ ವಿಶ್ವಾಸ ಇದೆ? ಹಾ. ಪೂರ್ಣ ಪ್ರಮಾಣದಲ್ಲೂ ಇದನ್ನ ವೃತ್ತಿಯಾಗಿ ತಗೊಳ್ಬೇಕು ಅಂತ ಉಂಟಾ? ತುಂಬಾ ಆಸೆ ಇದೆ. ಬಟ್ ಅದೇ ಫಿನಾನ್ಷಿಯಲಿ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಫಸ್ಟ್ ಹಣ ಇರಲ್ಲ ಅಲ್ಲ, ಸ್ವಲ್ಪ ಒಂದು ಹೆಸರು ಬಂದ್ಮೇಲೆ. ಬರೀ ನೀವೇನು ಆತರ ಯೋಚನೆ ಏನ್ ಕೆಲಸ ಮಾಡ್ತಾ ಇದ್ದೀರಿ? ಸರ್ IT ಬ್ಯಾಂಗ್ಳೂರ್ ಅಲ್ವಾ. ವೆರಿ ಗುಡ್. ಸರ್ ನನಗೆ ಕ್ವಿಟ್ ಮಾಡೋದು ಅಂತ ಇಲ್ಲ ಸರ್. ನನಗೆ ಇವಾಗ ಆಲ್ಮೋಸ್ಟ್ ಇದು ಆಗ್ಬಿಟ್ಟಿದೆ, ಎರಡನ್ನೂ ಮ್ಯಾನೇಜ್ ಮಾಡ್ಬೋದು ಅಂತ. ಎರಡನ್ನೂ ಮಾಡೋದು. ಹೇಗೆ ಮಾಡ್ತೀರಿ? ರಜಾ ದಿನಗಳಲ್ಲಿ ಮಾಡ್ತೀರಾ? ರಜಾ ತಗೊಂಡ್ ಮಾಡ್ತೀನಿ ಸರ್, ಅಥವಾ ವೀಕೆಂಡ್ಸ್ ಆ ತರ ಹಿಂಗೇನಾದ್ರು ಇದ್ರೆ. ಸೊ ಅದು ಮ್ಯಾನೇಜ್ ಮಾಡಕ್ ಇವಾಗ ಗೊತ್ತಾಗಿದೆ. ಸೊ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಆಮೇಲೆ ನನ್ಗೆ ಏನಂದ್ರೆ ಲೈಕ್ ಇವಾಗ ಹೀರೋಯಿನ್ ಅಂತಾನೆ ಮಾಡ್ಬೇಕಂತ ಇಲ್ಲ, ಪಾತ್ರ ವೇಟೇಜ್ ಇರ್ಬೇಕು. ನೀವ್ ಹೇಳಿದ್ರಲ್ಲ, ಕೆಲವೊಂದು ಮೂವೀಸ್ ಅಲ್ಲಿ ಚಿಕ್ಕ ಪಾತ್ರ ಮಾಡಿದ್ರು ಅಷ್ಟು ಇಂಟೆನ್ಸ್ ಇರುತ್ತೆ, ಜನ ಆ ಕ್ಯಾರೆಕ್ಟರ್ನ ನೆನ್ಪಿಟ್ಕೋತಾರಲ್ಲ. ಸೊ ನನ್ಗೆ ಆ ತರ ಕ್ಯಾರೆಕ್ಟರ್ಸ್ ಮಾಡ್ಬೇಕಂತ ಆಸೆ. ಸೊ ಹೋಪ್ಫುಲಿ ಸರ್ ಪಾತ್ರಗಳು ಸಿಗ್ತಾ ಇದೆಯಾ? ನಾನು ಯೂಶಲಿ ಕಾಮಿಕ್ ಜಾನರ್ ಅಲ್ಲಿ ತುಂಬಾ ಮಾಡಿದ್ವಿ ಸರ್. ನಾನು ಅದೇ ಹೇಳಿದ್ನಲ್ಲ, ಟಾಕೀಸ್ ಹಾಕಲ್ಲ. ಸೊ ನನ್ನ ಕಾಮಿಕ್ ಟೈಮಿಂಗ್ ಲೈಕ್ ಚೆನ್ನಾಗಿದೆ. ಸೊ ಆ ತರ ಪಾತ್ರ ನನ್ಗೆ ಜಾಸ್ತಿ ಸಿಗೋದು. ಸೊ ಇವ್ರದ್ರಲ್ಲೂ ಮಾಡಿದೀನಿ. ಸೊ ಇವ್ರು ಹೇಳಿದ್ರಲ್ಲ, ಸೊ ಈಸ್ ಲೈಕ್ ಈಸ್ ವೆರಿ ಫನಿ, ಲೈಕ್ ರಿಯಲ್ ಟೈಮ್ ಕನ್ವರ್ಸೇಷನ್ ಅವ್ರ ಜೊತೆ ಮಾಡಿದ್ರು ತಟ್ ಅಂತ ಒಂದು ಫನಿ ಜೋಕ್ ಇದು ಮಾಡ್ಬಿಡ್ತಾರೆ. ಸೊ ಆ ತರ. ಬಟ್ ಈ ಮೂವಿಯಲ್ಲಿ ಸ್ವಲ್ಪ ಲೈಕ್ ದಟ್ ಸೀರಿಯಸ್ ಲೈಕ್ ಕ್ಯಾರೆಕ್ಟರ್, ಸೊ ಸ್ವಲ್ಪ ಇಮೋಷನಲ್ ದಟ್ ಸೈಡ್ ಆಫ್ ದ ಕ್ಯಾರೆಕ್ಟರ್ ನನಗೆ ತೋರ್ಸಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಸೊ ಇದೇ ತರ ಮೇ ಬಿ ಐ ವಾಂಟ್ ಟು ಫೋಕಸ್ ಆನ್ ಗೆಟಿಂಗ್ ಲೈಕ್ ಗುಡ್ ಲೈಕ್ ವೇಟೇಜ್ ಕ್ಯಾರೆಕ್ಟರ್ಸ್. ಏನ್ ಮಾಡ್ತಾರೆ? ಸರ್ ತಂದೆ ತಾಯಿ ಬಂದು ಗದಗ್.
ಸೊ ಅಲ್ಲೇ ಇರ್ತಾರೆ. ಡ್ಯಾಡ್ ಡಾಕ್ಟರ್ ಬಟ್ ಇವಾಗ ರಿಟೈರ್ ಆಗಿದ್ದಾರೆ. ಮಾಮ್ ಬಂದು ಹೌಸ್ ವೈಫ್. ಅವ್ರದ್ದೆಲ್ಲ ಪ್ರೋತ್ಸಾಹ ಇದೆಯಾ? ಫುಲ್ ಇದೆ ಸರ್. ಇವಾಗ ಅವ್ರಿಗೆ ಏನ್ ಬೇಕೋ ಅದನ್ನ ನಾನ್ ಮಾಡಿದೆ. ಸೊ ಅವ್ರಿಗೆ ಓದ್ಬಿಟ್ಟು ಇದು ಮಾಡಿ ಕೆಲಸ ಮಾಡ್ಬೇಕಾಗಿತ್ತು, ಸ್ವಂತ ಇಂಡಿಪೆಂಡೆಂಟ್ ಆಗ್ಬೇಕಾಗಿತ್ತು. ಅದನ್ನೆಲ್ಲ ಮಾಡಿ ಇವಾಗ ಈ ಲೈನ್ ಅಲ್ಲಿ ನೀವಿಬ್ಬರು ಸತ್ಯ ಹೇಳ್ಬೇಕು ಅಂದ್ರೆ ನನಗೆ ಅನ್ಸಿದ್ದು ಸಿನಿಮಾಕ್ಕೆ ಹೆಣ್ಮಕ್ಳು ಬರಬೇಕು ಅಂತ ಆದ್ರೆ ಹೇಗೆ ಬರಬೇಕು ಅಂತ ಇರೋದಕ್ಕೆ ಒಂದು ದಾರಿಯನ್ನ ಹಾಕೊಟ್ಟಿದ್ದೀರಿ ಅಂತ ಸೊ ಒಂದು ಮಾಡೆಲ್. ಯಾಕಂದ್ರೆ ಕೆಲಸನೂ ಮಾಡ್ಬೇಕು, ನಿಮ್ಮ ಆರ್ಥಿಕ ಸ್ವಾತಂತ್ರ್ಯವನ್ನ ನೀವು ಗೆಲ್ಲಬೇಕು. ಇಲ್ಲಿ ಬಂದು ಯಾವುದೋ ಒಂದು ಕಾರಣಕ್ಕಾಗಿ ಹಣಕ್ಕಾಗಿಯೋ ಇನ್ನೊಂದಕ್ಕಾಗಿಯೋ ತಲೆ ತಗ್ಗಿಸುವ ಅಥವಾ ಏನಕ್ಕೇನ ಅವಕಾಶವನ್ನ ಗಿಟ್ಟಿಸಿಕೊಳ್ಳುವ ಇದು ಯಾವುದರ ಅನಿವಾರ್ಯತೆ ಇಲ್ಲ. ಆಗ ನಿಜ ಸರ್. ದಿಲ್ದಾರ್ ಬಿಂದಾಸ್ ಒಳ್ಳೆ ಪಾತ್ರ ಇದೆ ಮಾಡ್ತೇವೆ, ನಿಮ್ದು ಅಡ್ನಾಡಿ ಕೆಲಸ ಇದೆಯಾ ಅದನ್ನ ನೀವೇ ಇಟ್ಕೊಳ್ಳಿ, ಆ ತರದ್ದು ಬದುಕಬಹುದು. ಹಾಗಾಗಿ ನಿಮ್ಮ ಹಾಗೆ ಬಂದ್ರೆ ಒಳ್ಳೇದು. ಸೊ ವರುಣ್, ಇನ್ನೇನು ಕೊನೆಯದಾಗಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಸರ್ ಕೊನೆಯದಾಗಿ ಜನರಿಗೆ ಮಾರ್ಚ್ 22 ನಮ್ಮ ಸಿನಿಮಾ ಬರ್ತಾ ಇದೆ. ಖಂಡಿತ ಸಿನಿಮಾ ಥಿಯೇಟರ್ಗೆ ಬಂದು ನೋಡಿ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಟಾರ್ಚರ್ ವಿನೋದ್ ಏನ್ ಹೇಳ್ತೀರಿ? ಮಿಷನ್ ಡಬಲ್ ಮೀನಿಂಗ್ ಇಲ್ಲ ಅಂತಾರೆ, ಇವ್ ಮೇಲಿದ ಮೇಲೆ ಅದನ್ನ ಹೇಳ್ತಾರೆ. ಕೊನೆಯದಾಗಿ ನಮ್ಮ ಕನ್ನಡ ಮಾಸ್ಟರ್ ನೋಡ್ದಂಗಾಯ್ತು, ಇಂಗ್ಲಿಷ್ ಟೀಚರ್ ನೋಡ್ದಂಗಾಯ್ತು. ಅದೆಲ್ಲಕ್ಕಿಂತ ಹೆಚ್ಚಾಗಿ ಮಾರ್ಚ್ 22 ಒಂದು ಒಳ್ಳೆ ಔಟ್ ಅಂಡ್ ಔಟ್ ಕಾಮಿಡಿ ಸಿನಿಮಾ ಬರ್ತಾ ಇದೆ. ದಯವಿಟ್ಟು ಬೇರೆ ಕನ್ನಡ ಸಿನಿಮಾಗಳು ನೋಡಿದ್ರು ಕೂಡ ನಮ್ಮ ಸಿನಿಮಾ ಕೂಡ ನೋಡಿ ಅಂತ ವೀಕ್ಷಕರಲ್ಲಿ ಹೇಳ್ಬಲ್ಲೆ. ಆಮೇಲೆ ದಯವಿಟ್ಟು ನೋಡಿ ಅಷ್ಟೇ, ಮಿಸ್ ಮಾಡಬೇಡಿ. ನೀವೇನಾದ್ರು ಮಿಸ್ ಮಾಡಿದ್ರೆ ಒಂದು ಒಳ್ಳೆ ಕಾಮಿಡಿ ಸಿನಿಮಾನ ಮಿಸ್ ಮಾಡ್ಕೊಂಡಂಗೆ ನೋಡಿ. ನೀವು ನಿಮ್ಮ ಹಿನ್ನೆಲೆಯನ್ನೆಲ್ಲ ಗಮನಿಸಿದಾಗ ನಿಮ್ಗೀಗ ಒಂದು ಈ ಹಂತಕ್ಕೆ ಬಂದು ಒಳ್ಳೆ ಪಾತ್ರವನ್ನು ಮಾಡ್ತೀರಿ ಅಂತ ಇವರೆಲ್ಲರೂ ಹೇಳ್ತಾರೆ. ಕಾಮಿಡಿ ಪಂಚು ಚೆನ್ನಾಗಿದೆ, ಟೈಮಿಂಗ್ಸು ಇತ್ಯಾದಿ. ಬಹುಶಃ ಎಲ್ಲೊಂದ್ ಕಡೆ ತುಂಬಾ ಖುಷಿ ಇದೆಯಾ ನಿಮ್ಗೆ? ಖುಷಿ ಅನ್ನೋದಕ್ಕಿಂತ ಈಗ ಇವರೆಲ್ಲ ಕೆಲಸ ಮಾಡ್ತಾವ್ರೆ, ನಾನ್ ಕೆಲಸ ಮಾಡ್ತಾ ಇಲ್ಲ. ನಮ್ಮಮ್ಮ ತಿಂಗಳಾದ್ರೆ 10,000 ರೂಪಾಯಿ ಚೀಟಿ ಕಳ್ಸು, ನಿನ್ ರೋಡಲ್ಲಿ ಬಟ್ಟೆ ಬಿಸ್ಕ ಕುಣಿ ಅಂತ ಏನೋ ಮಾಡ್ಕೊಂಡುತ್ತೆ. ಆ ಟೆನ್ಷನ್ ಅಲ್ಲೇ ಇರ್ತೀನಿ. ಅಷ್ಟಾಗಿ ನಾನೇನು ಏನೋ ಮಾಡಿ ಇನ್ನೂ ಮಾಡೋದು ತುಂಬಾ ಇದೆ ಸರ್. ಏನೂ ಮಾಡಿಲ್ಲ ನಾವು, ಇನ್ನೂ ತುಂಬಾ ಇದೆ. ಸಿನಿಮಾದಲ್ಲಿ ನಿಮ್ಗೆ ದುಡಿಮೆ ಅಂತ ಕಾಣಿಸ್ಕೊಳ್ತಾ ಇದೆಯಾ? ಕಾಣಿಸಿದೆ. ಸಣ್ಣ ಪುಟ್ಟ ಪ್ರಮೋಷನ್ಸ್ ಅದೆಲ್ಲ ಮಾಡಲ್ಲ ದುಡ್ಡುಗೋಸ್ಕರ. ಕೆಲವೊಂದು ಟೈಮಲ್ಲಿ ಈಗ ಯೂಟ್ಯೂಬ್ ಆ ಥರದ್ದೇನು ಮಾಡ್ತಾ ಇಲ್ವಾ ನೀವು? ಮಾಡ್ತಾ ಇದೀನಿ ಸರ್. ಅದೊಂದು 15K ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಕಂಟಿನ್ಯೂ ಮಾಡ್ತೀನಿ. ಕಂಟಿನ್ಯೂ ಯಾಕೆ ಮಾಡ್ತಿಲ್ಲ ಸದ್ಯಕ್ಕೆ ಅಂತಂದ್ರೆ, ಈಗ ಸಿನಿಮಾ ಒಂದಷ್ಟು ನಾನು ಬೇರೆ ರೈಟಿಂಗ್ ಮಾಡ್ತೀನಿ ಸಿನಿಮಾಗಳಲ್ಲಿ ಹೋಗಿ. ಅಲ್ಲ ಈಗ ಇಲ್ಲಿ ಬಿದೋಗ್ಬಿಟ್ಟಿದೀನಿ, ದಡ ಸೇರ್ಲೇಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದೀನಿ. ಇಲ್ಲೇ ಎಲ್ಲ ಸಾಧ್ಯ ಆದಷ್ಟು ಎಲ್ಲಾನು ಕಲಿಯೋಣ ಅಂತ ಮಾಡ್ತಾ ಇದೀನಿ. ಹಾಗಾಗಿ ಪಾತ್ರನೂ ಮಾಡ್ತೀರಿ, ಬರವಣಿಗೆ ಮಾಡ್ತೀರಿ. ಬರವಣಿಗೆ, ಸಣ್ಣ ಪುಟ್ಟ ಕಾಮಿಡೀಸ್ ಈ ತರದ್ ಮಾಡಿ ಇನ್ನೂ ಏನು ಮಾಡಿಲ್ಲ. ಅನ್ನೋಷ್ಟು ತಲೆಯಲ್ಲಿದೆ. ಭರವಸೆ ಬಂದಿದ್ಯಾ ಬದುಕಬಲ್ಲೆ ಅಂತ? ಖಂಡಿತವಾಗ್ಲೂ ಬದುಕ್ತೀನಿ ಸರ್. ಆ ಭರವಸೆ ಇದೆ. ರೆಕಗ್ನೈಷನ್ ಸಿಕ್ಕಿದ್ಯಾ? ಆದ್ರೆ ಗುರುತಿಸುವಿಕೆ ಅಂತ ಬಂದಿದೆ ನಿಮ್ಮ ಪಾತ್ರಗಳ ಮೂಲಕ ಅನ್ಕೊಂಡಿದೀನಿ. ನಿಮ್ ಕ್ಯಾಮರಾಮನ್ ಕೇಳಿ ಸರ್, ನಾನು ನೋಡೋರಂತೆ. ಹೌದಾ? ಸರಿ, ಹಂಗಾದ್ರೆ ರೆಕಗ್ನೈಸೇಷನ್ ಸಿಕ್ಕಿದೆ. ಅಷ್ಟಾದ್ರೆ ಆಯ್ತು. ಇದು ದುರಹಂಕಾರದ ಮಾತಲ್ಲ, ಇದು ಅಹಂಕಾರ. ಎರಡು ಒಂದೇ ಅಲ್ಲ ಸರ್? ಎರಡು ಒಂದೇ ಅಲ್ಲ, ಸ್ವಲ್ಪ ಇದು ಸ್ವಲ್ಪ ಹೀಗೆ. ಸೊ ನೀವಿಬ್ಬರು ಕೊನೆಗೂ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಈ ಸಿನಿಮಾದ ಬಗ್ಗೆ? ಸರ್ ನಾವು ಕೇಳ್ಕೊಳ್ಳೋದಷ್ಟೇ, ಬಂದು ಸಿನಿಮಾ ನೋಡಿ ನಮಗೆ ಪ್ರೋತ್ಸಾಹಿಸಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇದ್ರೆ ಇದೇ ಥರ ಒಳ್ಳೆ ಒಳ್ಳೆ ಪ್ರಾಜೆಕ್ಟ್ಸ್ ಮಾಡಿ ತರ್ಬೋದು ಜನಕ್ಕೆ ನೋಡೋಕ್ಕೆ, ಎಂಟರ್ಟೈನ್ ಮಾಡೋಕ್ಕೆ. ನಾವು ಇರೋದೇ ಅದಕ್ಕೆ. ಸೊ ದಟ್ಸ್ ರಿಕ್ವೆಸ್ಟ್. ಈ ಸಿನಿಮಾ ಒಂದು ಅಂದರೆ ನಮ್ಮ ಡೈರೆಕ್ಟ್ರದು ತುಂಬ ದೊಡ್ಡ ಕನಸು. ಅದನ್ನು ಈಗ ಸುಮಾರು ವರ್ಷ ಆದಮೇಲೆ ಮುಂದೆ ತರ್ತಾ ಇದ್ದೀವಿ. ಇದು ಒಬ್ರಿಬ್ರು ಹೆಸರು ಅಂತಲ್ಲ, ಫುಲ್ ಒಂದು ಟೀಮ್ ವರ್ಕ್. ಎಲ್ಲರೂ ಕಷ್ಟಪಟ್ಟಿದ್ದಾರೆ. ಎಷ್ಟೊಂದು ಜನದ ಹೆಸರು ಆಚೆನೇ ಬರೋದಿಲ್ಲ ಕಷ್ಟಪಟ್ಟಿರೋದು. ಬಟ್ ಎಲ್ಲರದು ಒಂದು ಕೂಡಿ ಮಾಡಿರೋ ಸಿನಿಮಾ. ನೋಡಿ ಜನ ನೋಡಿ ನಮಗೆ ಪ್ರೋತ್ಸಾಹಿಸಿ. ಜನ ಒಂದು ಥಿಯೇಟ್ರಲ್ಲಿ ನೋಡಿದ್ರೆ ಸಾಕು. ನಿಮ್ಮ ಅಪ್ಪ ಅಮ್ಮಂದು ಏನು ತಕರಾರಿಲ್ಲ ಈ ಸಿನಿಮಾಕ್ಕೆ ಹೋಗೋದಕ್ಕೆ? ಇಲ್ಲ, ಫಸ್ಟ್ ಸ್ವಲ್ಪ ಕಿರಿಕಿರಿ ಮಾಡಿದ್ರು. ಬಟ್ ಅವ್ರಿಗೆ ಗೊತ್ತಾಯ್ತು, ಓಕೆ ಇವಳಿ ಒಳ್ಳೆ ದಾರಿಲೇ ಹೋಗ್ತಿದ್ದಾಳೆ. ಯಾಕಂದ್ರೆ ಫಸ್ಟ್ ಸಿನಿಮಾ ಅಂತ ಕೇಳಿದ್ರೇನೆ ಯಾರು ಕಳಿಸೋದೇ ಇಲ್ಲ ಆಚೆ, ಹೆಣ್ಮಕ್ಳನ್ನಂತೂ ಕಳಿಸೋದೇ ಇಲ್ಲ. ಸೊ ಅದೇ
ಪ್ರತಿ ಒಂದು ಟೀಮ್ ಆಗಲಿ ನಾನು ಹೋಗ್ಬೇಕಾದ್ರೆ ಫಸ್ಟ್ ಅಮ್ಮನೊಟ್ಟಿಗೆ ಅಪ್ಪನೊಟ್ಟಿಗೆ ಮಾತಾಡ್ಲಿಕ್ಕೆ. ಸೊ ಹಾಗಾಗಿ ಇದು ಒಳ್ಳೆ ಟೀಮ್. ಅದೇ ಅವ್ರು ಹೇಳಿದ ಪ್ರಕಾರ ವರುಣ್ ಅವರು ಅಷ್ಟೇ, ಕಿಟ್ಟಿ ಅಣ್ಣ, ಸುದೀಪ್ ಅಣ್ಣ ಮತ್ತೆ ಸಾಕ್ಷಾತ್ ಅವರು ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಒಂಚೂರು ಏನು ಕಷ್ಟ ಅನ್ನೋದಾಗ್ಲಿ ಆ ಥರ ಏನು ಆ ಥರ ದೊಡ್ಡ ಇದಿಲ್ಲ. ಬಟ್ ಚಿಕ್ಕ ಪುಟ್ಟ ಮನಸ್ತಾಪ ಅಲ್ಲಿ ಇಲ್ಲಿ ಅದು ನಮ್ಮ ಮನೇಲೇ ಇರುತ್ತೆ ಆ ಥರ. ಸೊ ಹಾಗೆ ಅಡ್ಜಸ್ಟ್ ಮಾಡ್ಕೊಂಡು ಸಿನಿಮಾ ಅಂದರೆ ಎಲ್ಲರೂ ಒಂದು ಈಗ ನಮ್ಮ ಒಟ್ಟಿಗೆ ಮತ್ತೆ ತಂದು ಇವತ್ತು ಇಲ್ಲಿ ನಾವು ಹೇಳಿದ್ರೆ March 22 ರಿಲೀಸ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಿ ನಮಗೆ ಪ್ರೋತ್ಸಾಹ ಮಾಡಿ ಅಂತ ಹೇಳಕ್ಕೆ ಇಷ್ಟ. ವರುಣ್, ಈ ಸಿನಿಮಾದ ಏನಾದ್ರು ಮೆಮೊರೇಬಲ್ಸ್ ಅಂದ್ರೆ ನೆನಪಿರುವಂತ ಕೆಲವು ಘಟನೆಗಳು ಆ ಥರದ್ದು ಏನಾದ್ರು ಇದೆಯಾ? ಸರ್, ಇದಕ್ಕೆ ನೀವು ಒಂದು 4 ಎಪಿಸೋಡ್ ಮಾಡ್ಬೇಕು. ಫುಲ್ ಜರ್ನಿನೇ ನನಗೆ ಮೆಮೊರೇಬಲ್. ಒಂದೆರಡು ಹೇಳಿ, ಏನಾದ್ರು ಹೇಳಬಹುದಾದದ್ದು. ಸರ್, ನನಗೆ ಹೆಂಗೆ ಅಂದರೆ ಫ್ರಮ್ ಸ್ಟಾರ್ಟಿಂಗ್ ಸರ್, ತುಮಕೂರಿಂದ ಸ್ಟಾರ್ಟ್ ಮಾಡಿದ್ದು ಸರ್. ಸೊ ಆ ಜರ್ನಿ ನಮಗೆ ಎಲ್ಲಿವರೆಗೂ ಅಂದರೆ ಮ್ಯಾಂಗ್ಳೂರ್ ಆಗಿರ್ಬೋದು. ಮ್ಯಾಂಗ್ಳೂರಂತೂ ಆ್ಯಕ್ಚುಲಿ ನಾವು ಮ್ಯಾಂಗ್ಳೂರಲ್ಲಿ ನಾನೊಂದು ಎಪಿಸೋಡ್ ಹೇಳೋಕ್ಕೆ ಇಷ್ಟಪಡ್ತೀವಿ. ಸೊ ನಮ್ಮ ಶೂಟಿಂಗ್ ಎಲ್ಲ ಮುಗೀತು. ಮುಗ್ದಾದ್ಮೇಲೆ ನಮಗೊಂದು ರಿಲ್ಯಾಕ್ಸ್ ಅಂತ ಬೇಕಾಗಿದೆ ಸರ್. ಸೊ 2 days ನಮ್ಮ ಫ್ರೆಂಡ್ದು ಕಯಾಕಿಂಗ್ ಅಂತ ಹೋಗಿದ್ವಿ. ಸೊ ಅದಂತೂ ನನಗೆ ಐ ಕಾಂಟ್ ಫರ್ಗೆಟ್. ಸಿನಿಮಾ ಇಟ್ ಇಸ್ ಲೈಕ್ ನಾವು ಟೋಟ್ಲಿ ಅದಕ್ಕೆ ಇನ್ವಾಲ್ವ್ ಆಗಿದ್ವಿ ಸರ್. ನಾವು ಬೇರೆ ಥಿಂಕ್ ಮಾಡೋಕ್ಕೂ ಆಗಲಿಲ್ಲ. ಸೊ ಎಕ್ಸ್ಪೀರಿಯನ್ಸ್ ವೈಸ್ ಅದು ನಾವು ಬೆಳಿಗ್ಗೆದ್ದಾಗೂ ಡೈರೆಕ್ಟ್ರು, ಮಲಗ್ದಾಗೂ ಡೈರೆಕ್ಟ್ರು, ಅದೊಂದು ಟೀಮ್ ಹಂಗೆ ಇರ್ತದೆ ಸರ್. ಅಂದ್ಕೊಂಡಾಗೆ ಬಂದಿದೆ ಅಂದ್ಕೊಂಡಾಗೆ 100% ದಿಸ್ ಇಸ್ ಕಮ್ ಔಟ್. ದಿಸ್ ಇಸ್ ತುತ್ಕಾಸು 22nd ರಿಲೀಸ್ ಆಗ್ತಾ ಇದೆ ಸರ್. ಪ್ಲೀಸ್ ನೋಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಅಚ್ಚ ಕನ್ನಡ ಪದಗಳನ್ನು ಕೇಳಿ ನಿಮಗೂ ಒಳ್ಳೇದಾಗಲಿ ಸರ್. ನಿಮ್ಮ ಯೂಟ್ಯೂಬ್ಗೂ ಒಳ್ಳೇದಾಗಲಿ ಸರ್. ಇವತ್ತಿಂದ ಸಬ್ಸ್ಕ್ರೈಬ್ ಮಾಡಿ, ಲಿಂಕ್ ಅಲ್ಲೆಲ್ಲ ಶೇರ್ ಮಾಡ್ತೀನಿ. ವೆರಿ ಗುಡ್. ನಮ್ಮಂತ ಹೊಸಬರಿಗೆ ನೀವು ಪ್ರೋತ್ಸಾಹ ಕೊಡ್ತಾರೆ ಯಾವತ್ತು ಸರ್ ನಿಮಗೆ ಚಿರು. ನಾನು ಈಗ ನನಗೆ ಆಲ್ಮೋಸ್ಟ್ 15 years ಅಲ್ಲ ಸರ್. ಹೌದೌದು. ನನ್ನ 30-38 ವರ್ಷದ ಪತ್ರಿಕೋದ್ಯಮದಿಂದ ಹಿಡಿದು ಟಿವಿಯಲ್ಲಿ ಕೆಲಸ ಮಾಡ್ತಾ ಇದ್ದಾಗಿಂದ ಹಿಡಿದು ಈಗವರೆಗೂ ಹೊಸಬರ ಬಗ್ಗೆ ನನಗೆ ತುಂಬ ಆಸಕ್ತಿ ಇದೆ. ಹೊಸಬರ ಬಗ್ಗೆ ತುಂಬ ಕಾಳಜಿ ಇದೆ ನನಗೆ. ಹಾಗಾಗಿ ಹೊಸಬರಂದರೆ ನಾನೇನು ಇಗ್ನೋರ್ ಮಾಡೋದಿಲ್ಲ. ಅಥವಾ ಈಗ ನನ್ನನ್ನು ನೋಡಿರ್ಬೋದು ನೀವು ಇಷ್ಟೊತ್ತು, ನಿಮ್ಮೊಟ್ಟಿಗೆ ತುಂಬ ಫ್ರೀಯಾಗಿ ಮಾತಾಡ್ತಾ ಇದ್ದೆ ನಾನು. ಹಾಗಾಗಿ ನನಗೇನು ಆ ಥರದ್ದೆಲ್ಲ ಇಲ್ಲ. ಹೊಸಬರು ಬರಬೇಕು. ಹೊಸಬರು ಬಂದಾಗ್ಲೇ ಹೊಸತನ ಬರ್ಲಿಕ್ಕಾಗ್ತದೆ. ಹೊಸತನ ಅನ್ನೋದು ಅದು ಎಲ್ಲೋ ಒಂದು ಕಡೆ ಅಪರೂಪಕ್ಕೆ ಹಳಬರಿಂದ ಬರುತ್ತೆ. ಆದರೆ ಹೊಸ ನೀರು ಹರಿದಾಗ್ಲೇ ಹೊಸತು ಅಂತ ನಮ್ಗೆ ಅನಿಸೋದು. ಹಾಗಾಗಿ ನನಗೆ ಅದ್ರ ಬಗ್ಗೆ ಆಸಕ್ತಿ ಇದೆ. ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್.